ಎಲ್ಲರ ಕೈಗಳೆತ್ತಿ ದೇವರನ್ನೇ ಸ್ತುತಿ ಮಾಡೋ, ಜೋರೆ ಮಾಡೋ, ಇನ್ನ ಜೋರೆ ಮಾಡೋ. ಪ್ರೈಸ್ ದ ಲಾರ್ಡ್. ಇನ್ನೊಂದು ಆವೃತ್ತಿ ನಿಮ್ಮ ಮುಂದೆ ನಿಲ್ಲುವುದಕ್ಕೆ ದೇವರು ಕೊಟ್ಟಿದ್ದ ಕೃಪೆಗಾಗಿ ಸ್ತೋತ್ರ. ನಾನಿವತ್ತು ನಿಮ್ಮೊಂದಿಗೆ ಮಾತಾಡೋಕ್ಕೆ ಇಷ್ಟಪಡೋ ವಿಷಯ, ದೇವರಿಗೆ ಮರೆಯಾಯದು ಒಂದುಮಿಲ್ಲ. ಕೀರ್ತನೆ 139 2-3 ವಾಕ್ಯ ಓದು. 139 2-3 ವಾಕ್ಯ. ನಾನು ಕೂತುಕೊಳ್ಳುವುದು ಹೇಳುವುದು ನಿನಗೆ ಗೊತ್ತದೆ, ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ. ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ. ನನ್ನ ನಡತೆಯೆಲ್ಲ ನಿನಗೆ ಗೋಚರವಾಗಿದೆ. ಹಲ್ಲೆಲೂಯಾ. ಒಂದು ನಿಮಿಷ ಪ್ರಾರ್ಥನೆ ಮಾಡೋಣ. ಎಲ್ಲರ ಕಣ್ಣುಗಳು ಮುಚ್ಚು. ದೇವರೇ, ನೀ ನಮ್ಮೊಂದಿಗೆ ಮಾತಾಡಬೇಕು. ನಾನು ಸುಮ್ಮನೆ ಬಂದ ಸುಮ್ಮನೆ ಹೋಗಬಾರ್ದು ದೇವರಿಗೆ ಬೇಡ್ಕೊ. ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆ, ಅಪ್ಪ, ನಾವು ನಿನ್ನ ಸನ್ನಿಧಿಯಲ್ಲಿ ಬಂದಿದ್ದಪ್ಪ. ಅಪ್ಪ, ನೀ ನಮ್ಮನ್ನು ಕೈ ಬಿಡಬೇಡಪ್ಪ. ಮನುಷ್ಯ ಸ್ವರವಲ್ಲಪ್ಪ, ನಿನ್ನ ಸ್ವರ ಕೇಳುವುದಕ್ಕೆ ನೀ ಸಹಾಯ ಮಾಡಪ್ಪ. ನಾವು ಕಡಿಮೆ ಆಗ್ಬೇಕಪ್ಪ, ನೀ ದೊಡ್ಡದಾಗಬೇಕಪ್ಪ. ಪರಿಶುದ್ಧಾತ್ಮನೇ, ನೀ ದೊಡ್ಡದಾಗಬೇಕಪ್ಪ. ಯೇಸುವೆ, ನೀ ಪ್ರತಿಯೊಬ್ಬರ ಹೃದಯದಲ್ಲಿ ನೀ ಮಾತಾಡಪ್ಪ. ಅಲ್ಲಿ ಉದಯನ ಹೃದಯತೆ ತೆಗೆದಿದ್ದ ದೇವರೇ, ಪ್ರತಿಯೊಬ್ಬರದೇ ಹೃದಯತೆ ನೀ ತೆಗಿಬೇಕಪ್ಪ. ಕಷ್ಟದಲ್ಲಿ, ಕಾಯಿಲೆಯಲ್ಲಿ, ರೋಗದಲ್ಲಿ, ದುಃಖದಲ್ಲಿ, ಸಮಸ್ಯೆದಲ್ಲಿ ಯಾರಿಲ್ಲಿ ಬಂದಿದೋ, ನಾನು ಬಂದಿದ್ದೆ ಒಳ್ಳೇದಾಯ್ತು ನೀ ಹೇಳಿ ಹೋಗೋದಕ್ಕೆ ನೀ ಸಹಾಯ ಮಾಡಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೇನ್. 139 2-3 ವಾಕ್ಯ. ಕೀರ್ತನೆ. ನಾನು ಕುತ್ಕೊಳ್ಳುವುದು ಹೇಳುವುದು ನಿನಗೆ ಗೊತ್ತದೆ, ದೇವರಿಗೆ ಮರೆಯಾಯದು ಒಂದುವಿಲ್ಲ. ಪ್ರಿಯ ಮಕ್ಕಳೇ, ನಾವು ಯೋಧನೆ ಮಾಡ್ಬೋದು. ಯಾರು ನೋಡಿಲ್ಲ, ನಾನು ಬಾಗಿಲು ಹಾಕಿದ್ದು, ನಾನು ಕಿಟಕಿ ಹಾಕಿದ್ದು, ಕಟ್ಟನ ಹಾಕಿದ್ದು, ಯಾರು ನೋಡಿಲ್ಲ ಅದನ್ನು ನೀ ಯೋಜನೆ ಮಾಡ್ಬೋದು. ಪ್ರಿಯ ಮಕ್ಕಳೇ, ಪ್ರಿಯ ಸಹೋದರ ಸಹೋದರಿ, ನಿನ್ನೆ ನೋಡುವ ಒಂದು ದೇವರಿದೆ ನೀ ಮರಿಬಾರ್ದು. ನೀ ಕುತ್ಕೊಳ್ಳೋದು, ಎದ್ದೋಳೋದು, ನೀ ನಡೆಯೋದು, ಹೋಗೋದು, ಮಲ್ಕೊಳ್ಳೋದು ಎಲ್ಲ ಯಾರಿಗೆ ಗೊತ್ತು? ದೇವರಿಗೆ ಗೊತ್ತು. ದೇವರಿಗೆ ಮರೆಯಾಗಿದೆ ಯಾವುದೂ ಇಲ್ಲ. ನಮ್ಮ ಯೇಸು ಜೀವ ಸ್ವರೂಪನಾದ ದೇವರಾണ്, ಸತ್ಯ ದೇವರಾണ്, ಜೀವಿಸುವ ದೇವರಾണ്, ರಾಜಾದಿ ರಾಜನಾണ്, പ്രഭുക്കന്മാരിലേക്കും ದೊಡ್ಡ ಪ್ರಭುവാണ്. ಅಪ್ಪ ಮಕ್ಕಳೇ, ನಮ್ಮ ದೇವರು ನೋಡುವ ದೇವರಾണ്. ದಯವಿಟ್ಟು ನೀ ದೇವರಿಗೆ ವಿರುದ್ಧವಾಗಿ ಏನೇನು ಮಾಡೋದೋ, ಎಲ್ಲಿಯಾಣ ಹೋಗೋದೋ, ಹೋಗರ್ದಾತ ಜಾಗ ನಾವು ಹೋಗಬಾರ್ದು, ನಿಲ್ಲರ್ದಾತ ಜಾಗ ನಾವು ನಿಲ್ಲಬಾರ್ದು, ಕೇಳರ್ದಾತ ವಿಷಯ ನಾವೇ ಕೇಳಬಾರ್ದು, ಮಾತಾಡೋದಂಥ ವಿಷಯ ನಾವೇ ಮಾತಾಡಕ್ಕೆ ಹೋಗಬಾರ್ದು. ನೀ ಯೋಜನೆ ಮಾಡ್ಬೋದು. ಯಾರು ನೋಡಿಲ್ಲ, ಅದು ನೋಡನೊಬ್ಬನಿದೆ. ಅವನಾണ് ನಮ್ಮ ಯೇಸು, ಅವನಾണ് ನಮ್ಮ ಯೇಸು. ಅವನ್ ನೋಡ್ತಾ ಇದೆ. ಪ್ರಿಯ ಮಕ್ಕಳೇ, ನಮಗೊಂದು ವಾಕ್ಯ ನೋಡೋಣ. ಯೋಗನಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 47-49 ವರೆಯುಳ್ಳ ವಾಕ್ಯ. ಯೋಗನಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 47-49 ವರೆಯುಳ್ಳ ವಾಕ್ಯ. ಯೇಸು ತನ್ನ ಕಡೆಗೆ ಬರುವ ನತನಾಯೇಲನನ್ನು ಕಂಡು ಅವನ ವಿಷಯವಾಗಿ, ಇಗೋ, ಇವನು ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲ ಅಂದನು. ಹಲ್ಲೆಲೂಯಾ. ಆಮೇಲೆ ಉರ್ದಿ ಕೊಡು ನೋಡೋ. ನತನಾಯೇಲನು ಹೇಳಿ ಒಬ್ರು ಬರ್ತಾ ಇದೆ. ಬರುವಾಗ ಯೇಸು ಕ್ರಿಸ್ತನ ಹೇಳ್ತಾ ಇದೆ, ಇವನಿಂದ ನಿಜವಾದ ಕಪಟವಿಲ್ಲಾತ ಮನುಷ್ಯ ಎಲ್ಲಿ ಇಲ್ಲ, ಇಸ್ರಾಯೇಲ್ನಲ್ಲಿ ಎಲ್ಲಿ ಇಲ್ಲ ಅಂತ ಹೇಳ್ತಾ ಇದೆ. ನಿನ್ನ ವಿಷಯದಲ್ಲಿ, ನನ್ನ ವಿಷಯದಲ್ಲಿ ದೇವರ ಹಾಗೆ ಹೇಳ್ತತ್ತ ಮಕ್ಕಳೇ, ಹೇಳಬೇಕು. ನೋಡು, ಅವಳು ಮೊದಲಂಗೆ ಅಲ್ಲ, ಅವನ್ ಮೊದಲಂಗೆ ಅಲ್ಲ. ಈಗ ಅವನ ದೇವರ ಮಗನಾಗಿ ಬಿಟ್ಟಿದ್ದು. ಈ ಅವಳಲ್ಲಿ ಯಾವ ಕಪಡವಿಲ್ಲ, ಅವನಲ್ಲಿ ಯಾವ ಕಪಡೋ ಇಲ್ಲ. ನಾರಿಗೆ ಹೇಳಬೇಕು, ದೇವರಿಗೆ ಹೇಳಬೇಕು, ಅಕ್ಕಪಕ್ಕವ್ರಿಗೆ ಹೇಳಬೇಕು, ಸ್ನೇಹಿತರಿಗೆ ಕೇಳಬೇಕು, ನಿನ್ನೆ ಗೊತ್ತಿದ್ದವರೆಲ್ಲ ಹೇಳಬೇಕು. ನಿನ್ನಲ್ಲಿ ಯಾವ ಕಪಡೋ ಇಲ್ಲ, ಮೊದಲಂಗೆ ಅಲ್ಲ ಅವಳು. ಅವನು ಈಗ
ಅವನ ದೇವರು ನಿಜವಾಗಲೂ ದೇವರು ಮಗನಾണെന്ന് ಹೇಳಬೇಕು. ಹಾಗೆ ಹೇಳುವಾಗ ಓದು. ನತಾನಯೇಲನು ನನ್ನನ್ನು ನೀನು ಹೇಗೆ ಬಲ್ಲೆ? ಅಯ್ಯೋ, ನನ್ನನ್ನು ನೀನು ಹೇಗೆ ಬಲ್ಲನು? ನತನಯೇಲ ಯೇಸು ಕ್ರಿಸ್ತನು ಹೇಳುತ್ತಾ ಇದೆ, ನನ್ನನ್ನು ನೀನು ಹೇಗೆ ಬಲ್ಲನು? ಉಡನೆ ಏನ್ ಹೇಳ್ತಾ ಇದೆ ಎಂದು ಯೇಸುವನ್ನು ಕೇಳಿದ್ದಕ್ಕೆ ಆತನು, ಫಿಲಿಪ್ಪನು ನಿನ್ನನ್ನು ಕರೆಯುವುದಕ್ಕಿಂತ ಮುಂಚೆ ನೋಡು, ಫಿಲಿಪ್ಪನು ನಿನ್ನನ್ನು ಕರೆಯೋದಕ್ಕೂ ಮುಂಚೆ ನೀನು ಆ ಅಂಜೂರದ ಮರ ಕೆಳಗೆ ಕುತ್ಕೊಳ್ಳದೆ ನಾನು ನೋಡಿದು. ಓ ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರಿಯ ಮಕ್ಕಳೇ, ನೀ ಎಲ್ಲಿ ಹೋಗಿ ಕುಂದಿದಾಲು, ಯಾವ ಬಂಡೆಯಲ್ಲಿ ಹೋಗಿ ಕುಂದಿದಾಲು, ಯಾವ ಮರ ಕೆಳಗೆ ಹೋಗಿ ಕುಂದಿದಾಲು, ಯಾವ ನೀರಿನ ಕೆಳಗೆ ಹೋಗಿ ಕುಂದಿದಾಲು ನೋಡನು ಒಬ್ಬನಿದೆ. ಯಾರು ನೋಡಿಲ್ಲ ನೀ ಯೋಧನೆ ಮಾಡಿ ನೀ ಕಾಡಿನಲ್ಲಿ ಹೋಗಿ ಕುತ್ಕೋಬಹುದು. ನೋಡನು ಒಬ್ಬನಿದೆ, ಅವನಾണ് ನನ್ನ ಯೇಸು, ಅವನಾണ് ನನ್ನ ಯೇಸು. ನೀ ಅಂಜೂರದ ಮರ ಕೆಳಗೆ ಕುತ್ಕೊಳ್ಳುವಾಗ ನಾನು ನಿನ್ನನ್ನು ನೋಡಿದು. ಓದು ಮಗಳೇ. ಅದಕ್ಕೆ ನತನಯೇಲನು, ಗುರುವೇ, ನೀನು ದೇವರ ಕುಮಾರನು ಸರಿ, ನೀನೇ ಇಸ್ರಾಯೇಲಿನ ಅರಸನು ಅಂದನು. ಆವಾಗ ನಾನು ಇಷ್ಟು ಹೇಳಿದಕ್ಕೆ ನೀ ಹಾಗೆ ಹೇಳ್ತಾ ಇದೀಯ. ಇದಿಲ್ಲ ದೊಡ್ಡದು ನೀ ನೋಡ್ತದೆ, ದೊಡ್ಡದೆ. ಸತ್ತು 4 ದಿನ ವಾಸನೆ ಹೊಡೆದಿದ್ದ ಲಾಸರೇ ಎದ್ದು ಬಂದು ಹೇಳುವಾಗ ಲಾಸರ ಎದ್ದು ಬಂದಿದ್ದು. ಪಿನ್ನ ನೀನು ಆ ಮರ ಕೆಳಗೆ ಕುಂದಿದ್ದದೆ ನಾನು ನೋಡಿದನ್ನು ಹೇಳುವಾಗ ನೀ ದೊಡ್ಡದಾಗಿ ಕಾಣ್ತಾ ಇದೀಯಾ? ದೇವರಿಗೆ ಮರೆಯಾದು ಒಂದುವಿಲ್ಲ ಮಕ್ಕಳೇ. ನೀ ಎಲ್ಲಿ ಹೋಗಿ ಕುಂದಿದಾಲು, ಎಲ್ಲಿ ನಿಂತಿದ್ದಾಲು, ಏನು ಮಾಡಿದಾಲು എൻ്റെ ದೇವರು ನಿನ್ನೆ ನೋಡ್ತಾ ಇದೆ. ದೇವರು ನೋಡುವ ದೇವರು. ದೇವರು ನಮ್ಮೆ ಕೈ ಬಿಡುವ ದೇವರಲ್ಲ, ನಿಜವಾದ ದೇವರಾണ് ನಮ್ಮ ಯೇಸು ಕ್ರಿಸ್ತನು. ಇನ್ನೊಂದು ವಾಕ್ಯ ನಾವು ಓದೋಣ. ಆದಿಕಾಂಡ 16ನೇ ಅಧ್ಯಾಯ 7ರಿಂದ 14 ವಾಕ್ಯ ಸ್ವಲ್ಪ ಓದು. ಅವಳು ಮರಡುಗಾಡಿನಲ್ಲಿ ಶೂರಿನ ಮಾರ್ಗದ ಹೊರತೆಯ ಹತ್ತಿರ ಇರುವಾಗ ಯೆಹೋವನ ದೂತನು ಅವಳನ್ನು ಕಂಡು, ಸಾರಾಯಳ ದಾಸಿಯಾದ ಹಾಗರಳೆ, ಎಲ್ಲಿಂದ ಬಂದಿ, ಎಲ್ಲಿಗೆ ಹೋಗುತ್ತಿ ಎಂದು ಕೇಳಲು. ನಿಲ್ಸು. ഒരു ಮನೆಯಲ್ಲಿ ಒಳ್ಳೆ ದೇವರು ಮಕ್ಕಳದಿ ದೇವರದಿ ಪ್ರಿಯಪಟ್ಟ ದಾಸನ್ ಮನೆಯಲ್ಲಿ ಕೆಲಸ ಮಾಡೋಣ ಕೆಲಸಗಾರಿയാണ് ಹಾಗರ್ಲ. ಅವಳು ಮನೆ ಯಜಮಾನತಿ ತಪ್ಪಲ್ಲ. ಇವಳು ಬೆಸರಿ ಆಯಿತು. ಯಾರೇ ಹಾಗರ್ಲ ಬೆಸರಿ ಆಗುವಾಗ ಸಾರಳದಿ ಗರ್ಭಪಾತ್ರತೆ ದೇವರೇ ಮುಚ್ಚಿದು. ಅವಳಿಗೆ ಮಕ್ಕಳಿಲ್ಲ. ಇವಳಿಗೆ ಬೆಸರಿ ಆಯಿತು ಅಂತ ಗೊತ್ತುವಾಗ ಇವಳೆ ಅಣಿಸೋದು ಒಂದರ ರೀತಿಯಲ್ಲಿ ಅವಳ ನೋಡೋದು ಮಾಡ್ತಾ ಇದ್ದಿದ್ದು ಯಾರು? ಹಾಗರ್ಲ. ಆ ಮನೆಯಲ್ಲಿ ಅಸಮಾಧಾನ ಆಯಿತು. ಆ ಮನೆಯಲ್ಲಿ ದಿನ ಸಮಾಧಾನ, ದಿನ എന്ന് പറഞ്ഞാൽ ದಿನ ಸಮಾಧಾನ. ಅಬ್ರಹಾಂ ಕೆಲಸಗಾರಿಚದೆಲ್ಲ ನಡೆದು ಕೆಲಸಗಳೆಲ್ಲ ಮುಗಿಸಿ ಮನೆ ಒಳಗೆ ಬರುವಾಗ ಸಾರಳು ಅವಳದಿ ದುಃಖವೆಲ್ಲ ಇವನಿಗೆ ಹೇಳ್ತದೆ. ಆವಾಗ ಅಬ್ರಹಾಂ ಹೇಳ್ತಾ ಇದೆ, ನಿನ್ನ ದಾಸಿ ಅವಳು ನಿನ್ನ ಕೈಯಲ್ಲಿ ಇದೆ, ನಿನಕ್ಕೆ ಮನಸ್ಸು ಬಂದಾಗೆ ಮಾಡಿಕೊ ಹೇಳಿದು. ಆವಾಗ ದಿನ ಅಲ್ಲಿ ಕಲಾಟೆ. ಇವಳು ಏನು ಮಾಡಿದ್ದು, ಒಂದು ದಿನ ಯಾರಿಗೆ ಗೊತ್ತಿಲ್ಲ ಅದೇ ಹೋಗಿಬಿಟ್ಟಿದ, ಮನೆ ಬಿಟ್ಟು ಓಡಿ ಹೋಗ್ತಾ ಇದೆ. ಹೋಗಿ 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 ಒಂದು ಮರಳು ಕಾಡಿನಲ್ಲಿ ಅವಳು ಹೋಗಿ ಅಲ್ಲಿ ಸ್ವಲ್ಪ ನೀರಿನ ಹೊರತ ಇರ್ದಿದ್ದು ಅಲ್ಲಿ ಹೋಗಿ ಕುಂದು ಬಿಟ್ಟಿದ್ದು. ಕುಂದಿರುವಾಗ ಮಕ್ಕಳೇ ಯಾರು ನೋಡಿಲ್ಲ, ನನ್ನ ಯಜಮಾನತಿ ನೋಡಿಲ್ಲ, ಯಜಮಾನ ನೋಡಿಲ್ಲ, ಯಾರು ನೋಡಿಲ್ಲ ಅಂದ್ಕೊಂಡು ಅವಳು ಓಡಿ ಹೋಯ್ತದೆ. പക്ഷേ ಅಲ್ಲಿ ಯಾರು ಬಂದಿದ್ದು? ದೇವರು ತಂದೆ ದೂತನೆ ಕಳಿಸಿದ್ದು. ಆ ದೂತನ್ ಬಂದಿಟ್ಟು ಹೇಳ್ತಾ ಇದೆ, ಸಾರಲ್ಲ ದಾಸ್ಯಾಯಿ ಹಾಗರ್ಲೆ, ನೀ ಎಲ್ಲಿಗೆ ಹೋಗ್ತಾ ಇದೆ? ಎಲ್ಲಿಂದ ಬಂದು? ದೂತನಿಗೆ ಗೊತ್ತಿಲ್ಲ ಎಲ್ಲಿಂದ ಬಂದಿದ್ದಾನ. ನಿಂದ ಬಾಯಿಂದ ಹೇಳಬೇಕು, ನಿಂದ ಬಾಯಿಂದ ಹೇಳಬೇಕು. ಹೇಳಕ್ಕಾಗಿ ಅವಳು ಆ ನಿಮಿಷ ಹೇಳ್ತಾ ಇದೆ, ನನ್ನ ಯಜಮಾನತಿಯಾದ ಸಾರಳೆ ಬಿಟ್ಟು ನಾನು
ಓಡಿ ಬಂದಿದೆ ಎಂದು ಹೇಳಿದು. ಇಲ್ಲ, ನೀ ಹೋಗಿ ಅಲ್ಲಿ ತಿರುಗಿ ಆ ಮನೆಯಲ್ಲಿ ಹೋಗಿ ಕುತ್ಕೋ, ಮನೆಯಲ್ಲಿ ಹೋಗು ಹೇಳುವಾಗ എന്നിട്ട് ಹಾಗೆ ಹೇಳಿಟ್ಟು ಅವಳಿಗೆ ಆಶೀರ್ವಾದ ಮಾಡ್ತಾ ಇದ್ದೆ. ನೀ ಬೆಸರಿ ಇದೆಯಲ್ಲೋ, ನೀ ಒಂದು ಮಗನೇ ಅಡಿಯುತ್ತೆ. ಆ ಮಗನ ಅವನಿಗೆ ಹೆಸರು ಇಸ್ಮಾಯೇಲನ್ನ ಹೆಸರಿಡಬೇಕು. ಅವನೇ കാട് കത്തയെങ്കിൽ, കാട് കത്തേന്നല്ല ഇത്, കാട് കത്തയെങ്കിൽ, അതായത് ಒಳ್ಳೆ ಬೆಲೆಶಾಲಿಯಾಗಿ ನಿನ್ನ ಮಗನ್ ಬೆಳೆದು ಬರ್ತತೆ ಎಂದು ಹೇಳಿದು. ಹಾಗೆ ಅವಳಿಗೆ ಆಶೀರ್ವಾದ ಮಾಡಿ ಅವಳೊಡನೆ ಹೇಳ್ತಾ ಇದೆ, ನಾನು ನೋಡಿದವನೇ, ಇಲ್ಲಿ ನೋಡಿದ ದೇವರನ್ನೇ ಅವಳು ಮೊದಲು ನೋಡಿರ್ಬೋದು, ಇಲ್ಲೇ ನೋಡಿದ ಅಂತ ಹೇಳಿ ಅವಳು ಅಲ್ಲಿಂದ ತಿರುಗಿ ಹೋಗ್ತಾ ಇದೆ. ಪ್ರಿಯ ಮಕ್ಕಳೇ, ದೇವರ ಆಶೀರ್ವಾದ ಮಾಡಿದಾൽ നിനക്ക് ആര് ശാപം കൊട്ടിതാലും ഏനും ആകതല്ല. ದೇವರ ಆಶೀರ್ವಾದ ಮಾಡಿದಾൽ ಆಶೀರ್ವಾದ ನಿಧಿಯಾಗಿ ದೇವರು ನಮ್ಮನ್ನೇ ಉಪಯೋಗಿಸುತ್ತೆ. ಅದೇ ಥರ ಅವಳೇ ಆಶೀರ್ವಾದ ಮಾಡಿ ಕಳಿಸಿದು. ಅದಕ್ಕೆ ಅವಳೇ ದೇವರ ಎಲ್ಲ ವಿಧದಲ್ಲಿ ಆಶೀರ್ವಾದ ಮಾಡಿದು. ಪ್ರಿಯ ಮಕ್ಕಳೇ, ನಾವು ಏನು ಮಾಡಬೇಕು? ದೇವರನ್ನೇ ಕಂಡುಕೊಂಡು ದೇವರ ಮಕ್ಕಳಾಗಿ, ದೇವರಿಗೆ ಮೆಚ್ಚಗಾಗಿ, ದೇವರ ಮಾತಕ್ಕೆ ವಿಧೇಯರಾಗಿ ನಾವು ಜೀವಿಸಿದ ನಮ್ಮ ಎಲ್ಲ ವಿಧದಲ್ಲಿ ಅವಳಿಲ್ಲ, ನಾನು ಹೋಗೋದಿಲ್ಲೆಲ್ಲ ಕುಂದಿರ್ತೀನಿ ಹೇಳಿದೆ. ಅವಳದ್ದು ಆಶೀರ್ವಾದ ಎಲ್ಲ ದೇವರು ಏನು ಮಾಡಿದ್ದೇನೆ? ತೆಗೆದು ಬಿಟ್ಟಿದ್ದಾನೆ. ಅವಳು ಅದೇ ಥರವೇ ಹೋಗಿ ಆ ಸಾರಳ ಮನೆಯಲ್ಲಿ ಹೋಗಿ ಜೀವಿಸಿದು. ಪ್ರಿಯ ಮಕ್ಕಳೇ, ನಾವು ಎಲ್ಲ ವಿಧದಲ್ಲಿ ದೇವರ ಸನ್ನಿಧಿಯಲ್ಲಿ ಆಶೀರ್ವಾದ ನಿಧಿಯಾಗಿ ಜೀವಿಸಬೇಕು. അതുപോലെ തന്നെ ದೇವರಿಗೆ ಮರೆಯಾಗಿದೆ ಏನೇಲ್ವಿದೆಯಾ? ಏನೂ ಇಲ್ಲ. ನೀ ಎಲ್ಲಿ ಬಚ್ಚಿಕೊಂಡು ಹೋಯ್ತಾലും, ನೀ ಎಲ್ಲಿ ಓಡಿ ಹೋಗಿ ಕುಂದಿದಾലും ದೇವರು ನೋಡ್ತಾ ಇದೇನ ನೀ ಮರಿಬಾರ್ದು. ನೀ ಈ ಸಾಕಾಯ್ತು ನನಗೆ, ನಾ ಇಬ್ಬರು ಸೇರಿ ವಿಷ ಕುಡಿದು ಬಿಡೋಣ, ಅಲ್ಲೇ ನಾವು ನೇಣಾಕಿ ಸಾಯೋಣ, ಅಲ್ಲೇ ನಾವು ಏನಣ ಮಾಡೋಣ ನೀ ಯೋಧನೆ ಮಾಡ್ತತೆ. ಮಕ್ಕಳೇ, ದೇವರು ನೋಡ್ತಾ ಇದೆ. ನಿತ್ಯ ಜೀವಕ್ಕಾಗಿ ಆರೇ ನೇಮಿಸಿದೋ ಅವರೇ ದೇವರು ಏನು ಮಾಡ್ತತೆ? ಆರಿಸುತ್ತೆ. ನಿನ್ನೆ ಕೈ ಬಿಡೋದಿಲ್ಲ, ನಿನ್ನೆ ದೇವರು ಹಾಳಾಗಿ ಹೋಗೋದಕ್ಕೆ ಬಿಡೋದಿಲ್ಲ. ನಮ್ಮ ದೇವರು ಜೀವಿಸುವ ದೇವರು. ಇನ್ನೊಂದು ವಾಕ್ಯ ಓದೋಣ. 1 ಪೇತ್ರ 1ನೇ ಅಧ್ಯಾಯ 18-19 ವಾಕ್ಯ ಓದು. 1ನೇ ಅಧ್ಯಾಯ 18-19 ವಾಕ್ಯ. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ನಿನ್ನೆ ದೇವರ ಆರಿಸಿಕೊಂಡಿದ್ದ, ನಿನ್ನೆ ದೇವರ ಆರಿಸಿಕೊಂಡಿದ್ದ ನಶಿಸಿ ಹೋಗುന്ന ಬೆಳ್ಳಿ ಬಂಗಾರದಿಂದ ಅಲ್ಲ. ಪಿನ್ನೆಯೋ ಹೇಗೆ ದೇವರು ನಿನ್ನನ್ನು ಆರಿಸಿಕೊಂಡಿದೆ? ಓದು. ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಪೂರ್ಣಾಂಗವಾದ ಯಜ್ಞದ ಕುರಿಯಾದ ರಕ್ತದಿಂದಲೋ ನನ್ನ ಯೇಸುವಿನ ರಕ್ತದಿಂದಲೇ ನಿನ್ನೆ ದೇವರ ಏನ್ ಮಾಡಿದೆ? ಚಪ್ಪಾಳಿ ಹೊಡೆದು ದೇವರನ್ನ ಸ್ತುತಿ ಮಾಡು. ನಿನ್ನೆ ದೇವರ ಆರಿಸಿಕೊಂಡಿದ್ದು ಏನ್ ಕೊಟ್ಟಿ? ಕ್ರಿಸ್ತನ ಬೆಳ್ಳಿ ಬಂಗಾರ ಕೊಟ್ಟಿ ಅಲ್ಲ. ಆ ನಿಷ್ಕಳಂಕವಾದ ಕುರಿಯಾದ ಯಜ್ಞದ ಕುರಿಯಾದ ಯೇಸುವಿನ ರಕ್ತ ಕೊಟ್ಟಿಯಾನೆ. ಕೋಲ್ಗೋತಾಯಿಲ್ ಅಲ್ಲ ಯೇಸುವಿನ ರಕ್ತ ಬಿದ್ದಿದ್ದದು. ಯೇಸುವಿನ ರಕ್ತ ಬಿದ್ದಿದೆ ಎಲ್ಲಿ? ನಿನ್ನೆ ಶರೀರದಲ್ಲಿಯಾನು. ನಿನ್ನ ಎದ ಮೇಲೆ ಕೈ ಇಟ್ಟು ಹೇಳು, ನನ್ನ ಮೇಲೆಯಾಣ ಎಂದು ಯೇಸುವಿನ ರಕ್ತ ಬಿದ್ದಿದ್ದದು. ಪ್ರಿಯ ಮಕ್ಕಳೇ, ಪ್ರಿಯ ಸಹೋದರ ಸಹೋದರಿ, ನೀ ಎಷ್ಟು ಕೆಂಪು ಕಳರಾಯಿಂದ ಪಾಪ ಮಾಡಿದಾಲು ಹಿಮದಿಂದ ಬೆಳ್ಳಗ ಮಾಡಕ್ಕ ಶಕ್ತವಾನಾಯ ದೇವರಿಲ್ಲಿ ಬಂದಿದೆ. ಇಲ್ಲಿ ಬಂದಿದೆ. ನೀ ಆತ್ಮೀಯ ಕಣ್ಣು ತೆಗೆದು ನೋಡು, ಎಂದು ಯೇಸು ಇಲ್ಲಿ ಬಂದಿದೆ. ನಿನಗೆ ಮಾಟ ಮಂದ್ರ ಇರ್ಬೋದು, ನಿನಗೆ ದೆವಕಾಟ ಇರ್ಬೋದು, ಏನ್ ಕಾಯಿಲಿದೆಯಲು ದೇವರಿಗೆ ಮರೆಯಾದ ಒಂದು ಇಲ್ಲಿ ಇಲ್ಲ. ದೇವರು ನಿನ್ನೆ ನೋಡ್ತಾ ಇದೆ. ನೀ ಎಂದ ಕಾಯಿಲಿನಲ್ಲಿ ಬಂದಿದ್ದು ದೇವರಿಗೆ ಗೊತ್ತು. ನಿನ್ನೆ ಈ ನಿಮಿಷಮೇ ದೇವರು ಮುಟ್ಟತ್ತೆ. ನಿನಗೆ ಶಾಂತಿ ಸಮಾಧಾನ ಕೊಡ್ತತೆ, ನಿನಗೆ ನೆಮ್ಮದಿ ಕೊಡ್ತತೆ, ನಿನಗೆ ಪಾಪದ ಬಿಡುಗಡೆ ಕೊಡ್ತತೆ, ನಿನಗೆ ರೋಗದ ಬಿಡುಗಡೆ ಕೊಡ್ತತೆ, ಸ್ವರ್ಗಕ್ಕೆ ಹೋಗಂದ ದಾರಿ ಕೊಡ್ತತೆ,
ನಿನಕ ದಾರಿ ಬೇಕಾ? ದಾರಿ ಬೇಕಲ್. ಅವನ ರಕ್ತದಲ್ಲಿ ನೀ ತೊಳೆಯಲ್ಪಡಬೇಕು. ಹೇಗೆ ತೊಳೆಯಲ್ಪಡಬೇಕು? ಇಲ್ಲಿ ಟ್ಯಾಪಿನಲ್ಲಿ ರಕ್ತ ಬಿಟ್ಟಿಲ್ಲ. നിന്ന നമ്പിക്കയാണ്, നമ്പിക്കയാണ്. എൻ്റെ യേശു എൻ്റെ പാപಕ್ಕಾಗಿ, എൻ്റെ ರೋಗಕ್ಕಾಗಿ, എൻ്റെ ಶಾಪಕ್ಕಾಗಿ ಶಿಲುಬೆಯಲ್ಲಿ ಒಂದು ತೊಟ್ಟು ರಕ್ತವಿಲ್ಲದ ಸುರಿಸಿ ಸತ್ತು ಉಣಲ್ಪಟ್ಟು ಮೂರನೇ ದಿನ ಎದ್ದು ಬಂದು ಇವತ್ತು ಜೀವಿಸುವ ದೇವರು, ನಮ್ಮ ಮಧ್ಯದಲ್ಲಿ ಚಲಿಸುವ ದೇವರು, ನಮ್ಮ ಮಧ್ಯದಲ್ಲಿ ಓಡಾಡುವ ದೇವರು, ನಮ್ಮ ಮಧ್ಯದಲ್ಲಿ ವಾಸ ಮಾಡುವ ದೇವರು ಇಲ್ಲಿ ಬಂದಿದ ಮಕ್ಕಳೇ, ಇಲ್ಲೇ ಇದೆ. ಆ ಯೇಸುವಿನ ಸನ್ನಿಧಿಯಲ್ಲಿ ನೀ ಬೇಡಿದ ಸಾಕು, ಬೇಡಿಕೊಂಡಿದ ಸಾಕು. ದೇವರೇ, ನಾನು ಪಾಪಿ, ನಾನು ಅನೇಕ ಪಾಪ ಮಾಡಿದೆ, ನೀ ಕ್ಷಮಿಸು. ನಿನ್ನ ಮಗಳಾಗಿ, ನಿನ್ನ ಮಗನಾಗಿ ನನ್ನನ್ನು ಉಪಯೋಗಿಸುವುದೇ ನೀ ಹೇಳಬೇಕು. ಆವಾಗ ದೇವರು ನಿನ್ನೆ ಎಲ್ಲ ವಿಧದಲ್ಲಿ ಆಶೀರ್ವಾದ ಮಾಡ್ತತೆ. ದೇವರಿಗೆ ಮರೆಯಾಯದ ಒಂದುವಿಲ್ಲ. ಇನ್ನೊಂದು ವಾಕ್ಯ ಓದೋಣ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 1-10. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 1ರಿಂದ 10 ವಾಕ್ಯ. ಅದರ ಸ್ವಲ್ಪ ಓದು. ಆತನು ಎರಿಕೋ ಊರನ್ನು ಹೊಕ್ಕು ದಾಟಿ ಹೋಗುತ್ತಿದ್ದನು. ಅಲ್ಲಿ ಜಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಓದಿದ, ನಮಗೆ ಟೈಮ್ ಇಲ್ಲ, ಎಲ್ಲರೂ ಕಿವಿ ಇಟ್ಟು ಕೇಳು. ಎರಿಗೋಮನ್ನ ಊರಿನಲ್ಲಿ ಯೇಸು ಶಿಷ್ಯನ್ಮಾರ ಜನಗಳು ಗುಂಪು ಗುಂಪಾಗಿ ಬರ್ತಾ ಇದೆ. ಬರುವಾಗ ಒಂದು ಗಿಡ್ಡನಾಯ, ಭಾಳ ಒಂದು 3 ಅಡಿಯೋ 4 ಅಡಿಯೋ ಇರ್ಬೋದು, ಅವನ 4 ಅಡಿವಿಲ್ಲ, ಅಷ್ಟು ಗಿಡ್ಡೆ ಆದ ಒಬ್ಬನೇ. ಅವನ ಕೆಲಸ ಏನನ್ನು ಹೇಳಿದಾಲ್, ಸುಂಗದ ಕುತ್ತಿಗೆಕಾರನು. ಅವನು ಸುಂಗ ನಿನ್ನ ಹತ್ರ 5 ರೂಪಾಯಿ ತಗೋಬೇಕೆಲ್, ಅವನ 5,000 ತಗೊಂತತೆ. 5,000 ತಗೋಬೇಕೆಲ್, 10,000 ತಗೊಂತತೆ. ಅಂದ ಅನ್ಯಾಯಕಾರನು. ಅವನು ದೊಡ್ಡ ಧನಾಟ್ಯನು. ಬೇಕಾದಷ್ಟು ಹೀಗೆ ದುಡಿದು ತಗೊಂಡಿದ್ದು. ಮಕ್ಕಳೇ, ಅನ್ಯಾಯವಾಗಿ ಏನು ತಗೊಂಡಿದ್ದಾಲು, ನೀ ಎಷ್ಟು ದೊಡ್ಡವನಾಯಾಲು, ನೀ ಎಷ್ಟು ಸೌಕಾರ ಆಯಾಲು, ಅದು ಕೆಳಗೆ ಬಿದ್ದು ಹೋಗುತ್ತೆ, ಅದು ಹಾಳಾಗಿ ಹೋಗುತ್ತೆ. ಪ್ರಿಯ ಮಕ್ಕಳೇ, ಹಾಗೆ ಅವನು സുംഗത കുത്തിയക്കാരനും. എരികോമെന്ന് പറഞ്ഞാൽ ഈ സുംഗ കുത്തിയ മാടുന്നതിൽ പ്രധാനപ്പെട്ട ജാഗയാണ്, പ്രധാനപ്പെട്ട സ്ഥലമാണ്. ಇವನ್ ಮಾಡ್ತಾ ಇದ್ದಿದ್ದು. ಇವನಿಗೊಂದು ಆಸೆ ಬಂದು, ಯೇಸು ಹೆಂಗೋ ಬರ್ತಾ ಇದೆ, ಅವನ್ ಗಿಡ್ಡೆയാണ്. ಜನಗಳೆಲ್ಲ ಕೂಡ ಸೇರಿ ಅವನೇ ಏನು ಮಾಡ್ತತೆ, ತೊಳೆದು ಬಿಡ್ತತೆ. ನನಗೆ ಹೆಂಗಾಣ, ನನ್ನೇ ಯಾರು ನೋಡಬಾರ್ದು, ಒಬ್ಬರು ನನ್ನೇ ನೋಡಬಾರ್ದು. ನನಗೆ ಯಾರೇ ನೋಡಬೇಕು, ಯೇಸುವಿನೇ ನೋಡಬೇಕು. ಮಕ್ಕಳೇ, ಅದೊಂದು ಆಚೆ ನಮ್ಮ ಜೀವಿತದಲ್ಲಿ ಇರಬೇಕು. ನನಗೆ ನನ್ನ ಯೇಸುವಿನೇ ನೋಡಬೇಕು. ಯಾರು ನನ್ನೇ ನೋಡಬೇಡ. ನನ್ನ ಜೀವಿತದಲ್ಲಿ ನಾನು 14ನೇ ವಯಸ್ಸಿನಲ್ಲಿ ರಕ್ಷಣೆ ಹೊಂದಿರ್ಗ ಆಮೇಲೆ ಮಂಜ ಕೆಳಗೆ ಎಲ್ಲ ಹೋಗಿ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಿದ್ದು. അതുപോലെ ನಮಗೆ ಈ ಗೋಡಂಬಿ ಗಿಡಗಳು ಭಾಳ ಇರ್ದಿದ್ದು. ಆ ಗೋಡಂಬಿ ಕೆಳಗಡೆ ಹೋಗಿ ಕುತ್ಕೊಂಡು ಆರು ನೋಡಾದ ಪ್ರಾರ್ಥನೆ ಮಾಡ್ತಾ ಇದ್ದಿದ್ದು. ಅದಕ್ಕೆ ಇವತ್ತು ಭಾಳ ಹೊಡೆತಕ್ಕೆ ಸಿಕ್ಕಿದ್ದು. ಅದಕ್ಕೆ ನಿಮ್ಮ ಮಧ್ಯದಲ್ಲಿ ನಿಲ್ಲುವುದಕ್ಕೆ ದೇವರ ಸಹಾಯ ಮಾಡಿದು. ದೇವರಿಗೆ ಮರೆಯಾಯ್ದೆ ಏನು ಹೇಳಿದೆಯಾ? ಏನೂ ಇಲ್ಲ. ಅವನಿಗೊಂದು ಆಚೆ ಬಂದು, ನಾನು ಯೇಸುವಿನ ನೋಡಲೇಬೇಕು. ಅವನು ಓಡಿ ಹೋಗಿ ದೂರ ಮ್ಯಾಗ ಹೋಗಿ ಒಂದು ಆಲದ ಮರ ಮೇಲೆ ಹತ್ತಿ ಬಿಟ್ಟು, ಆಲದ ಮರ ಮೇಲೆ ಹತ್ತಿ ಅವನು ಹಿಂಗೆ ಕುತ್ಕೊಂಡಿದೆ. ಯಾಕಂದ್ರೆ ಯೇಸು ಬರ್ತಾ ಇದೆ, ನನಗೆ ನೋಡಬೇಕು, ನನ್ನೇ ಆರು ನೋಡಬಾರ್ದು ಅಂದ್ಕೊಂಡು ಮರ ಮೇಲೆ ಹತ್ತಿ ಹಿಂಗೆ ಕುಂದಿರ್ತಾ ಇದೆ. ನಮ್ಮ ಯೇಸು ಸ್ವಾಮಿಗೆ ಮರೆಯಾದ ಒಂದುವಿಲ್ಲ. ಯೇಸು ಸ್ವಾಮಿ ಆಲದ ಮರ ಹತ್ರ ಕೆಳಗೆ ಬಂದಾಗ, ಜಕ್ಕ ಇದೆ, ತಟ್ಟನೆ ಇಳಿದು ಬಾ. ಅವನ್ ಮೆಲ್ಲೆ ಇಳಿದು ಬಾ ಅಂತ ಹೇಳಿಲ್ಲ, ತಟ್ಟನೆ ಇಳಿದು ಬಾ. ನಾನು ಇವತ್ತ ನಿನ್ನ ಮನೆಯಲ್ಲಿ ವಾಸ ಮಾಡ್ತೀನಿ. ಪ್ರಿಯ ಮಕ್ಕಳೇ, ಅಲ್ಲಿ ಅನೇಕ ಧನಾಟ್ಯರಿದೆ.
അനേക ജനങ്ങളിത്. ഏനെല്ല വിധിയേലും ಆರೆಲ್ಲ ವಿಧಿಯಲು ಅವರು ಆರ್ದಿ ಮನೆ ದೇವರು ಹೋಗಿಲ್ಲ. ಯಾರ ಮನೆ ಬಂದಿದೆ? ಈ ಜಕ್ಕಾಯನ ಮನೆಯಲ್ಲಿ. ಅವನ್ ನಿನ್ನ ಮನೆಯಲ್ಲಿ ഞാനിವತ್ತ ವಾಸ ಮಾಡ್ತೀನಿ ನಿನಗೆ ಹೇಳಿದ ತಕ್ಷಣವೇ ಅವನಿಗೆ ಪಾಪಬೋಧವಾಯಿತು. ದೇವರು ನಮ್ಮ ಹೃದಯದಲ್ಲಿ ಬರುವಾಗ ನಮಗೇನಾಗುತ್ತೆ? ಪಾಪಬೋಧ ಬರ್ತತೆ. ನಿನ್ನ ಮನೆಯಲ್ಲಿ ಬಂದಿದ್ದಾಲ್ ಪಾಪಬೋಧವಾಗುತ್ತೆ. ನಿನ್ನ ಹೃದಯದಲ್ಲಿ ಯೇಸು ಬಂದಿದ್ದಾಲ್ ಪಾಪಬೋಧವಾಗುತ್ತೆ. ಪ್ರಿಯ ಮಕ್ಕಳೇ, ಅವನಿಗೆ ಪಾಪಬೋಧವಾಗಿ ನೀ ಅನ್ಯಾಯಕಾರನ, ನೀ ಅಂದದು ತಗೊಂಡಿದ್ದು, ಇಂದದು ತಗೊಂಡಿದ್ದು, ನೀ ಮೋಕ್ಷಗಾರನ. ದೇವರು ಏನು ಹೇಳಿಲ್ಲ, ಯಾವುದು ಹೇಳಿಲ್ಲ. ದೇವರು ಹೇಳಿದು, ನಾನಿವತ್ತು ನಿನ್ನ ಮನೆಯಲ್ಲಿ ವಾಸ ಇಳ್ಕೊಳ್ತೀನಿ ಹೇಳಿದ ತಕ್ಷಣವೇ ಅಲ್ಲಿ ಜನಗಳೆಲ್ಲ ಸೇರಿ ಗುಣಗುಟ್ಟಕ್ಕೆ ಶುರುವಾಯಿತು. ಇಲ್ಲಿ ಎಷ್ಟೋ ಒಳ್ಳೆಯ ಜನಗಳಿದೆ, ಆ ಪಾಪಿ ಚದೆಯಲ್ಲಿ ಹೋಗ್ತಾ ಇದೆಯಾ, ಆ ಮೋಸಗಾರನ ಚದೆ ಹೋಗ್ತಾ ಇದೆಯಾ? ಭಯಂಕರ ಗುಣಗುಟ್ಟಿಚ್ಚೆ. ಯಾರು ಗುಣಗುಟ್ಟಿದಾಲು ಇವತ್ತು ನಾನು ನಿನ್ನ ಮನೆಯಲ್ಲಿ ವಾಸ ಮಾಡ್ತೀನಿ ಹೇಳಿದ ತಕ್ಷಣವೇ ಅವನಿಗೇನಾಯಿತು? ಪಾಪಬೋಧವಾಯಿತು. ನಾನು ಅನ್ಯಾಯವಾಗಿ ತಗೊಂಡಿದ್ದೆ ಅಂದರೆ 4 ಮಡಂಗ ವಾಪಸ್ ಕೊಡ್ತೀನಿ, ಪಡುವರಿಕೆ ಕೊಡ್ತೀನಿ. ನನ್ನ ಮನೆದಿ ಅರ್ಥ ಭಾಗ ನಾನು ಪಡುವರಿಕೆ ಕೊಡ್ತೀನಿ. ಅವನು ದೇವರ ಮುಂದೆ ಅವನಿಗೆ ಭಯಂಕರ ಪಾಪಬೋಧ ಬಂದೆ ಎಲ್ಲವೂ ಅವನು ಹೇಳ್ತಾ ಇದೆ. ಪ್ರಿಯ ಮಕ್ಕಳೇ, ದೇವರು ನಮ್ಮ ಹೃದಯದಲ್ಲಿ ಬರುವಾಗ ನಮ್ಗೆ ಏನಾಗುತ್ತೆ? ನಾವು ಮಾಡಿದ ಒಂದೊಂದು ಪಾಪಗಳು, ಒಂದೊಂದು ಸುಳ್ಳುಗಳು, ಒಂದೊಂದು ಕಳ್ಳತನ ಎಲ್ಲ ಹಿಂಗೆ ಮೇಲೆ ಮೇಲೆ ಎತ್ತಿ ಬರ್ತತೆ. ಅವಾಗ ನೀ ಏನು ಮಾಡಬೇಕು? ಮೊಣಂಗಾಲು ಉರಿ ದೇವರ ಸನ್ನಿಧಿಯಲ್ಲಿ, ದೇವರೇ ನಾನಿಂದ ಪಾಪ ಮಾಡಿದು, ನೀ ಕ್ಷಮಿಸು, ನಾನು ನಿನ್ನ ಮಗಳಾಗಿ ಜೀವಿಸ್ತೀನಿ, ನಿನ್ನ ಮಗನಾಗಿ ಜೀವಿಸ್ತೀನಿ. ದೇವರ ಮುಂದೆ ಅರಿಕೆ ಮಾಡ್ಕೋಬೇಕು. ಅರಿಕೆ ಮಾಡಿದಾಲ್ ಯೇಸು ತನ್ನ ರಕ್ತದಲ್ಲಿ ನಮ್ಮ ತೊಳೆದ ಶುದ್ಧಿ ಮಾಡಿ ಬೆಳ್ಳಗ ಮಾಡ್ತತೆ. ಬೆಳ್ಳಗ ನಮ್ಮ ದೇವರು ಮರೆಯಾಯದು, ನಮ್ಮ ದೇವರಿಗೆ ಮರೆಯಾಯದು ಯಾವುದೂ ಇಲ್ಲ. ಅವನ್ ಅಲ್ಲೇ ನೋಡಿ ಯೇಸು ಮುಂದೆ ಹೋಯ್ತಲ್ ಅವನ ಪಾಪ ಕ್ಷಮಿಸಲ್ಪಡ್ತತ? ಇಲ್ಲ, ಅವನ ಪಾಪಂ ಇನ್ನೇ ಹೆಚ್ಚಾಗಿ ಹೆಚ್ಚಾಗಿ ಬರ್ತತೆ. ಅವನ್ ನಿತ್ಯ ನರಕದಲ್ಲಿ ಹೋಗಬೇಕಾಗುತ್ತೆ. ಅವನಿಗೆ ದೇವರು ಹೇಳಿದು, ನಾನಿವತ್ತು ನಿನ್ನ ಮನೆಯಲ್ಲಿ ವಾಸ ಮಾಡ್ತೀನಿ ಎಂದು ಹೇಳಿದ ತಕ್ಷಣವೇ ನಮ್ಮ ದೇವರು ಯಾತಕ್ಕೆ ಈ ಲೋಕದಲ್ಲಿ ಬಂದಿದೆ? 10ನೇ ವಾಕ್ಯ ಓದು ಮಗಳೇ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ಹಲ್ಲೆಲೂಯಾ ರಕ್ಷಿಸುವ ಹಲ್ಲೆಲೂಯಾ. ಮನುಷ್ಯ ಕುಮಾರನ ಈ ಲೋಕದಲ್ಲಿ ಬಂದಿದೆ, ಕೆಟ್ಟು ಹೋಯ್ತೇನೆ ಹುಡುಕಿ ರಕ್ಷಿಸುವುದಕ್ಕೆ ರಕ್ಷಿಸೋದಕ್ಕಾಗಿ ಬಂದಿದೆ. ಹುಡುಕಿ ರಕ್ಷಿಸೋದಕ್ಕಾಗಿ ಬಂದಿದ್ದಾನೆ. ನಿನ್ನೆ ಹುಡುಕ್ತಾ ಇದೆ ದೇವರು. ನೀ ಎಲ್ಲಿ ಇದೆ? ಯಾವ ಊರಿನಲ್ಲಿ ಇದೆ? ಯಾವ ದೇಶದಲ್ಲಿ ಇದೆ ಅನ್ನೋ ದೇವರಿಗೆ ಗೊತ್ತು. ಅವನು ಹುಡುಕಿ ಬರ್ತತೆ. ಈ ಜಕ್ಕಾಯನೇ ಹುಡುಕಿ ದೇವರಲ್ಲಿ ಬಂದಿದ್ದದೆ. ಆ ಜಕ್ಕಾಯನು ನನ್ನೇ ಯಾರು ನೋಡಬೇಡ ಅಂದ್ಕೊಂಡು ಅವನು ಕುಂದಿದ್ದು. ಪ್ರಿಯ ಮಕ್ಕಳೇ, ನಮ್ಮ ದೇವರು ಬಂದಿದ್ದದೆ ಪಾಪಿಗಳೇ ರಕ್ಷಿಸಕ್ಕಾಗಿಯಾಣ, ರೋಗಿಗಳೇ ಸೌಖ್ಯ ಮಾಡೋಕ್ಕಾಗಿಯಾಣ, ಶಾಪದಿಂದ ಬಿಡಿಸೋದಕ್ಕಾಗಿಯಾಣ. ಈಗ ನಿನಗೆ ಅನೇಕ ಶಾಪದ ಕಟ್ಟುಗಳು ಇರ್ಬೋದು, ಅನೇಕರಿಗೆ ಶಾಪದ ಕಟ್ಟುಗಳಿದೆ. ಎಷ್ಟು ಕಷ್ಟಪಟ್ಟಿದ್ದಾலும் ಅವರಲ್ಲಿ ಇರೋ ಶಾಪ ಹೋಗೋದಿಲ್ಲ. ಅದೇ ಸಮಯ ಅವರು ಬಂದು ದೇವರ ಸನ್ನಿಧಿಯಲ್ಲಿ ಮೊಣಂಗಾಲು ಉರಿ, ದೇವರೇ ನನ್ನ ಮನೆಯಲ್ಲಿ ಭಾಳ ಶಾಪದ ಕಟ್ಟಿದೆ, ನೀ ಬಿಡಿಸಿಕೊಡು, ನಾನು ನಿನ್ನ ಮಗನಾಗಿ ಜೀವಿಸ್ತೀನಿ, ನಿನ್ನ ಮಗಳಾಗಿ ಜೀವಿಸ್ತೀನಿ ಹೇಳಿದ ನಿನ್ನ ಎಲ್ಲ ಶಾಪದಿಂದ ದೇವರು ಬಿಡುಗಡೆ ಕೊಡ್ತತೆ. ದೇವರಲ್ಲ ಸತ್ಯವಾಗಿದೆ ಒಂದುವಿಲ್ಲ, ನಮ್ಮ ದೇವರಿಗೆ ಮರೆಯಾಯದೆ ಒಂದುವಿಲ್ಲ. ನೀ ಎಲ್ಲಿಗೆ ಹೋಗಿ ವಾಸ ಮಾಡಿದಾಲು, ಎಲ್ಲಿಗೆ ಹೋಗಿ ಕುಂದಿದಾಲು, ನಮ್ಮ ದೇವರು ನಮ್ಮ ನೋಡುವ ದೇವರು. ನಮ್ಮ ದೇವರು ನಮ್ಮ ನೋಡಿ ನಮ್ಮ ಕಷ್ಟಗಳಾಗಲಿ, ಕಾಯಿಲೆಗಳಾಗಲಿ, ರೋಗವಾಗಲಿ, ಸಮಸ್ಯೆಗಳಾಗಲಿ ನಮಗೆಲ್ಲ ಪರಿಹಾರ ಕೊಡುವ ದೇವರಾಣ ನಮ್ಮ ಯೇಸು ಕ್ರಿಸ್ತನು. ಆ ಯೇಸುವಿನ ಸನ್ನಿಧಿಯಲ್ಲಿ ನೀ ಬಂದು ಅಡ್ಡ ಬಿದ್ದು, ದೇವರೇ ನಾನು ಪಾಪಿ, ನನ್ನ ಪಾಪನ ಕ್ಷಮಿಸು ಎಂದು ಹೇಳಿದ
ದೇವರು ನಿನ್ನ ಪಾಪ ಕ್ಷಮಿಸಿ ಕೊಡ್ತತೆ. ನಿನ್ನ ಹೃದಯದಲ್ಲಿ ದೇವರು ಬಂದಿದ್ದಾಳೆ, ಆ ಸಂತೋಷ ಹೇಳಕ್ಕಾಗೋದಿಲ್ಲ. ಭಾಳ ಸಂತೋಷದಲ್ಲಿ ನೀನು ದೇವರ ಸನ್ನಿಧಿಯಲ್ಲಿ ಕುಣಿದಾಡ್ತತೆ. ದೇವರಲ್ಲ ಸತ್ಯವಾದ ಒಂದೂ ಇಲ್ಲ. ಈ ವಾಕ್ಯಗಳಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾನು ನಿಮಗಾಗಿ ಪ್ರಾರ್ಥನೆ ಮಾಡಕ್ಕೆ ಹೋಗ್ತೀನಿ. ನಿಮಗೇನು ಕಷ್ಟವಿದೆಯೋ, ಏನು ಕಾಯಲಿದೆಯೋ, നിങ്ങൾ ದೇವರ ಸನ್ನಿಧಿಯಲ್ಲಿ ಬೇಡಕೋ. ನಮಗೆ ಏನು ಮಾಡೋಕ್ಕಾಗೋದಿಲ್ಲ. ನನ್ನ ದೇವರು ಮಾಡುವ ದೇವರು ಇಲ್ಲಿ ಬಂದಿದೆ. ಆ ದೇವರದಿ ಕರಂ ನಿನ್ನ ಹತ್ರ ಬರ್ತತೆ. ಹಾಲೆಲೂಯಾ, ಸ್ತೋತ್ರ ಸ್ತೋತ್ರ. മുണങ്കാലൂരക്കാകുന്നവർ മുണങ്കാലൂരു. ಹಾಲೆಲೂಯಾ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯ ದೇವರೇ, ನಿನಗೆ ಸ್ತೋತ್ರವಾಗಿಲ್ಲಪ್ಪ. ಎಷ್ಟೋ ಜನಗಳು ಕಷ್ಟದಲ್ಲಿ, ಕಾಯಿಲೆಯಲ್ಲಿ, ರೋಗದಲ್ಲಿ, ದುಃಖದಲ್ಲಿ, ಸಮಸ್ಯೆಯಲ್ಲಿ, ಮಾಟಮಂದ್ರ ಶಕ್ತಿಯಲ್ಲಿ ನರಳಾಡ್ತಾ ಇದೆಪ್ಪ. അവരെ നീ മുട്ടപ്പ. സ്വർഗം തൻ്റെ സിംഹാസനവും ഭൂമി തൻ്റെ പാദവിടവുമായിരിക്കുന്ന യേശുവിൻ്റെ കരം എന്താ ദൊഡ്ഡ കരവപ്പ. ഈ നിമിഷമേ മുട്ടോ, ഈ നിമിഷമേ മുട്ടോ. ಪರಿಶುದ್ಧಾತ್ಮನೇ, ನೀ ಕೈ ಬಿಡಬೇಡಪ್ಪ. ರೋಗದಲ್ಲಿ ಎಲ್ಲ ಮಕ್ಕಳೇ ನೀ ಆಶೀರ್ವದಿಸಪ್ಪ. ಕರ್ತಾವೆ, ಎಲ್ಲ ಪಾಸ್ಟರ್ಮಾರೇ, ಎಲ್ಲ ಇವಾಂಜಲಿಸ್ಟ್ಗಳೇ, ಎಲ್ಲ ಅಯ್ಯಗಾರಮಾರೇ ನೀ ಆಶೀರ್ವದಿಸಪ್ಪ. ಸುವಿಶೇಷ 5 ಅನ್ಗರೆಯಲು ಹತ್ತುವುದಕ್ಕೆ ನೀ ಸಹಾಯ ಮಾಡಪ್ಪ. ದೇವರೇ, ಕೈ ಬಿಡಬೇಡಪ್ಪ. ನೀ ಜೀವ ಸ್ವರೂಪನಾದ ದೇವರಾಣಪ್ಪ. ನಿನ್ನೆಲ್ಲ ಅಸಾಧ್ಯವಾದ ಒಂದುಮಿಲ್ಲಪ್ಪ. ಯೇಸುವೇ, ನಿನಗೆ ಸ್ತೋತ್ರಪ್ಪ. ಸ್ತೋತ್ರ ಕರ್ತಾವೆ, ಸ್ತೋತ್ರಪ್ಪ. ಅಪ್ಪ, ಆಸ್ಪತ್ರೆಯಲ್ಲೇ ಐಸಿಯುലും വെന്റിലേറ്ററിലും ಎಷ್ಟೋ ಜನ ಕಷ್ಟಪಡ್ತಾ ಇದೆಪ್ಪ. ಅವರೇ ನೀ ಮುಟ್ಟಪ್ಪ. ಅವರಿಗೆ ನೀ ಸಮಾಧಾನ ಕೊಡಪ್ಪ, ಶಾಂತಿ ಕೊಡಪ್ಪ, ನೆಮ್ಮದಿ ಕೊಡಪ್ಪ, ಪಾಪದ ಬಿಡುಗಡೆ ಕೊಡಪ್ಪ, ರೋಗದ ಬಿಡುಗಡೆ ಕೊಡಪ್ಪ, ಸ್ವರ್ಗಕ್ಕೊಂದು ದಾರಿ ಕೊಡಪ್ಪ. ದೇವರೇ ಅಪ್ಪ, ನೀ ಅಲ್ಪದ ಮಾಡಪ್ಪ. ನಿತ್ಯ ನರಕದಲ್ಲಿ ಹೋಗಕ್ಕೆ ಬಿಡಬೇಡಪ್ಪ. ದೇವರೇ, ಕಷ್ಟಪಡುವವರೇ, ಹೊರೆಯವತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ರಿ, ನಾನು ನಿನಗೆ ವಿಶ್ರಾಂತಿಯನ್ನು ಕೊಡ್ತೀನಿ ಅಂತ ಹೇಳಿದ ದೇವರೇ, ನೀ ವಿಶ್ರಾಂತಿಯನ್ನು ಕೊಡಪ್ಪ. ದೇವರೇ, ಕೈ ಬಿಡಬೇಡಪ್ಪ. ನಾನು ನನ್ನ ಕಣ್ಣ ಪರ್ವತ ಕಡೆ ನೋಡ್ತಾ ಇದ್ದೆ. ನನಗೆ ಸಹಾಯ ಎಲ್ಲಿಂದ ಬರ್ತತೆ? ನನ್ನ ಸಹಾಯ ಆಕಾಶ ಭೂಮಿಯನ್ನು ಉಂಟು ಮಾಡಿದ ಯೆಹೋವನಿಂದ ಬರ್ತಾ ಇದೆಯಲ್ಲಪ್ಪ. ದೇವರೇ, ನೀ ಕೈ ಬಿಡಬೇಡಪ್ಪ. ಯೆಹೋವ ನನ್ನ ಕುರುಬನು, ಕೊರತೆ ಪಡನು. ನೀ ಕುರುಬನಾಗಿ ನಮ್ಮ ಜೊತೆಯಲ್ಲಿ ಇರುವಾಗ ನಮ್ಗೆ ಯಾವ ಕೊರತೆയും ಬರಬಾರ್ದಪ್ಪ, ಯಾವ ಕೊರತೆയും ಬರಬಾರ್ದಪ್ಪ. ನಿನ್ನ ರೆಕ್ಕ ಕೆಳಗಡೆ ನಮ್ಮನ್ನು ಮರಮಾಡಪ್ಪ. ದೇವರೇ, ಕೈ ಬಿಡಬೇಡಪ್ಪ. ಆದಿ ಅವಸಾನ ನೀ ಜೊತೆಯಲ್ಲಿ ಇರಬೇಕಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೇನ್. God bless you. Praise the Lord. ಈ ಕಾರ್ಯಕ್ರಮವು ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.